Dear students, next we are discussing about reflexive. Reflexive. Yes. Reflexive relation means suppose A be the set having the elements like 1, 2, 3. 1, 2, 3 are the elements of the set A. Now R contains compulsorily every doublet of the set 1, 1, 2, 2, 3, 3. ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಅಷ್ಟು ಎಲಿಮೆಂಟ್ ಡಬ್ಲೆಟ್ ಬರಲಿಕ್ಕೆ ಪಾಸಿಬಲ್ ಆಗಬೇಕು. ಸಚ್ ಕೈಂಡ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಆಸ್ ವಾಟ್? ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಶೋಸ್ ರಿಫ್ಲೆಕ್ಸಿವ್ ಪ್ರಾಪರ್ಟಿ. ಎಸ್, ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರಲಿ, ಸೆಟ್ ಒಳಗೆ 3 ಎಲಿಮೆಂಟ್ಸ್ ಅವ, 3 ಎಲಿಮೆಂಟ್ಸ್ ಡಬ್ಲೆಟ್ ಗಳು ಪ್ರೆಸೆಂಟ್ ಇರಬೇಕು. ಸೊ ಮುಂದೆ ವಾಟ್ ಎವರ್ ಇಟ್ ಮೇ ಬಿ, whatever it may be. So ಮುಂದೆ ಯಾವುದೇ pairs ಇರಬಹುದು. So don't worry about remaining pairs. If 1 1 2 2 3 3 present, no doubt R is called reflexive. Or if you take another relation like 1 1 3 3, close the flower bracket. It is not called as reflexive relation. Why? Because the set contains the elements like 1, 2, 3. Here only 1, 1, 3, 3 are present. ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಇಲ್ಲಿ ಹೆಂಗ್ ಬರ್ದಿವಲ್ಲ ಆ ತರ ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಇತ್ತು ಅಂದ್ರ ಅದಕ್ಕೆ ರಿಫ್ಲೆಕ್ಸಿವ್ ಅಂತ. ಬಟ್ ಇಲ್ಲಿ 1 2 3 ಎಲಿಮೆಂಟ್ಸ್ ಪೈಕಿ ಬರೀ 1 1 3 3 ದಷ್ಟೇ ಡಬ್ಲೆಟ್ ಅದ. 2 2 is not present in R. R ದೊಳಗ 2 2 ಇಲ್ಲ. So that is the reason it is not called as a reflexive. Is it clear? Or if you take another example, let A equal to 1 2 3 4. So ಇವಾಗ ಇದು ನಮಗೆ ರಿಫ್ಲೆಕ್ಸಿವ್ ಆಗ್ಬೇಕಂದ್ರ ಸೆಟ್ ಒಳಗೆ 4 ಎಲಿಮೆಂಟ್ಸ್ ಅವ, 4 ಎಲಿಮೆಂಟ್ಸ್ ಡಬ್ಲೆಟ್ ಗಳು R ಅಲ್ಲಿ ಬರೀಲಿಕ್ಕೆ ಪಾಸಿಬಲ್ ಆಗ್ಬೇಕು. ರಿಮೈನಿಂಗ್ ಪೇರ್ಸ್ ಏನಕ್ಕಿರಲ್ಲ. ಡೋಂಟ್ ವರಿ ಅಬೌಟ್ ರಿಮೈನಿಂಗ್ ಪೇರ್ಸ್. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಎವ್ರಿ ಡಬ್ಲೆಟ್ ಆಫ್ ದ ಗಿವನ್ ಎಲಿಮೆಂಟ್ಸ್ ಆಫ್ ದ ಸೆಟ್. ಗಿವನ್ ಸೆಟ್ ಒಳಗೆ ಏನ್ ಎಲಿಮೆಂಟ್ಸ್ ಅವಲ್ಲ ಆ ಎಲಿಮೆಂಟ್ಸ್ ಡಬ್ಲೆಟ್ ಗಳು ಅವ ಇಲ್ಲ. ಎಸ್, 1 1 2 2 3 3 4 4 ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಇತ್ತು ಅಂದ್ರೆ that is called as reflexive property. You are only thinking about a reflexive property. Set ಒಳಗೆ ಎಷ್ಟು ಎಲಿಮೆಂಟ್ಸ್ ಕೊಡ್ಲಿ ಅಷ್ಟು ಎಲಿಮೆಂಟ್ಸ್ ಡಬ್ಲೆಟ್ ಇರಬೇಕು. ಸಪೋಸ್ let A equal to 3 5 7 ಅದಂತ ಕೊಡ್ರಿ. ಈಗ ಇದು ರಿಲೇಷನ್ ರಿಫ್ಲೆಕ್ಸಿವ್ ಆಗ್ಬೇಕಂದ್ರ 3 3 ನು ಪ್ರೆಸೆಂಟ್ ಇರಬೇಕು, 5 5 ನು ಪ್ರೆಸೆಂಟ್ ಇರಬೇಕು, 7 7 ನು ಪ್ರೆಸೆಂಟ್ ಇರಬೇಕು. ರಿಮೈನಿಂಗ್ ಪೇರ್ಸ್ ವಾಟ್ ಎವರ್ ಇಟ್ ಮೇ. So every doublet ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಗಳು ಪ್ರೆಸೆಂಟ್ ಇರಬೇಕು. Such a kind of relation is called as what? Reflexive. That is about reflexive. So what is the actual definition of the reflexive? Let R be a relation. R be a relation. Otherwise, if R be a relation on a set A, on a set A is said to be reflexive. Is said to be reflexive if and only if for all A comma A belongs to R, where A belongs to A. A belongs to A. If and only if. Otherwise, you write if and only if A comma A. If and only if A comma A belongs to R, for all A belongs to A.
ಸೊ ಅದ್ರ ಮೀನಿಂಗ್ ಏನಂದ್ರೆ ಎಲ್ಲಾ ಎ ವ್ಯಾಲ್ಯೂಗಳು ಸೆಟ್ ಏದಿರ್ಬೇಕು, ಅವೆಲ್ಲ ಏದ್ ವ್ಯಾಲ್ಯೂ ಡಬ್ಲೆಟ್ಗಳು ಪ್ರೆಸೆಂಟ್ ಇರ್ಬೇಕು ಆರ್ದೊಳಗೆ ಅಂತ ನಾನು. ಸೊ ಫಾರ್ ಎಕ್ಸಾಂಪಲ್ A1 2 3 ಅಂತ ತಿಳ್ಕೊಳ್ರಿ. These are said to be values of A. A1 ಇರಬಹುದು. Yes. So A1 ಇದ್ದಾಗ 1,1 R ದಾಗ ಇರಬೇಕು. A2 ಇದ್ದಾಗ 2,2 R ದಾಗ ಇರಬೇಕು. A3 ಇದ್ದಾಗ 3,3 R ದಾಗ ಇರಬೇಕು. So this is about reflexive. For all A belongs to A means A ಅಂದ್ರೆ 1 2 3. For all A belongs to A means 1 2 3 ಇಲ್ಲಿ ಅದಾವೆ A set ಆಗಿರುವ. For all A belongs to A. Okay. For all A belongs to A means every elements of A ಅಂತಂದು. So every elements of A ತಗೊಂಡಾಗ 1 1 2 2 3 3 belongs to A. A value ಏನವ 1 2 3 ಅವ. A value 1 2 3 4 ಇತ್ತಂದ್ರೆ 1 1 belongs to A, 2 2 belongs to A, 3 3 belongs to A, 4 4 belongs to A. So ಒಟ್ಟಾರೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನಂತ ನೆನಪಿಟ್ಕೋಬೇಕಂದ್ರೆ ಸೆಟ್ ಒಳಗ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಡಬ್ಲೆಟ್ಗಳು ಆರ್ ದಾಗ ಇರಬೇಕು. ಸೊ ನೆಕ್ಸ್ಟ್ ಏನಾದ್ರು ಪೇರ್ಸ್ ಬರ್ದಿದ್ರೆ ಅಂದ್ರೆ ಡೋಂಟ್ ವರಿ ಅಬೌಟ್ ರಿಮೈನಿಂಗ್ ಪೇರ್ಸ್. ನಮಗ್ ಬೇಕಾಗಿದ್ದೇನು 1 1 2 2 3 3. ಸಪೋಸ್ ಇಲ್ಲಿ 4 ಇತ್ತಲ್ಲ 4,4 ಇಲ್ಲಿ ಇರಬೇಕು. ಸಪೋಸ್ ಇಲ್ಲಿ 5 ಇತ್ತಲ್ಲ 5,5 ಇರಬೇಕು. ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ಗಳು ಆರ್ ಒಳಗೆ ಬಂದು ಅಂತಂದ್ರೆ that kind of relation is called as reflexive. That shows a reflexive property. Or if you take another example for understanding the reflexive property, say an example, if set A has elements like 1 3 5, R be a relation on this set ಅಂದ್ರೆ ಇದೇ ಸೆಟ್ ನಾಗಿನ ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡಾರ ಅಂತ ಅಂದ. ಡಿಫೈನ್ ಆಸ್ ಡಿಫೈನ್ ಮಾಡ್ಯಾರ ಏನಂತ A, B ಪೇರ್ ಇರಬೇಕು on the base of both A and B are odd. Both A and B are odd. So ಇದು ರಿಫ್ಲೆಕ್ಸಿವ್ ಆಗ್ತದಲ್ಲ ಅಂತ ಹೇಳಿ ಚೆಕ್ ಮಾಡ್ರಿ ಅಂತ ಹೇಳಿದ್ದಾರೆ. Yes. So what are the elements of set A? Let A equal to 1 3 5 are the elements of set A. Now R reflexive property means ಪ್ರತಿಯೊಂದು ಎಲಿಮೆಂಟ್ಸ್ ಗಳ ಡಬಲೆಟ್ಗಳು ಆರ್ ದಾಗ ಇರಬೇಕು. Then only it is reflexive, otherwise it is not called as reflexive. ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಡಬಲೆಟ್ಗಳು ಆರ್ ದಾಗ ಇರಬೇಕು. Then only reflexive, otherwise not reflexive. ಅಂದ್ರೆ 1 1 ಇರಬೇಕು 3 3 ಇರಬೇಕು 5 5 ಇರಬೇಕು. Yes. 1 1 ಸಪೋಸ್ ಈ ಎಲಿಮೆಂಟ್ 1 ಅದಲ್ಲ 1 ಕ್ಕೆ 1 ಕಂಪ್ಯಾರಿಸನ್ ಮಾಡಬೇಕು. ಹೌದ್ರಿ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನಂದ್ರೆ ಇಟ್ ಸೆಲ್ಫ್ ಕಂಪ್ಯಾರಿಸನ್ ಮಾಡಬೇಕು. ಯು ಕಂಪೇರ್ 1 ವಿತ್ 1. ಓಕೆ 1 1 1 1 both 1 and 1 are odd. Is it right? ಏನು 1 ತಗೊಂಡಿವಿ ನಾವು ಏನು 1 ತಗೊಂಡಿವಿ b ನು 1 ತಗೊಂಡಿವಿ ಅದಕ್ಕೆ ಅದನ್ನೇ ಕಂಪೇರ್ ಮಾಡ್ಲಿಕತ್ತೀವಿ 1 and 1 odd. Yes. 1 ಮತ್ತೆ 1 ಕಂಪ್ಯಾರಿಸನ್ ಮಾಡ್ಕೊಂಡ್ರೆ 1 ಗೆ 1 ಕಂಪ್ಯಾರಿಸನ್ ಮಾಡ್ಕೊಂಡ್ರೆ no doubt 1 is odd. Yes. Therefore we select that pair 1, 1 select ಮಾಡಬಹುದು. Why? Because 1 1 are the odd numbers. 1, 1 are the odd numbers. Itself comparison ಮಾಡಿ. ಈಗ 3 ಅದಲ್ಲ 3 ನೇ ಕಂಪೇರ್ ಮಾಡಬೇಕು. ಇದು ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಆಗ್ತದೆ ನೋಡ್ಬೇಕು. ಎಸ್ ಎ ದಲ್ಲಿ 3 ತಗೊಂಡಿವಿ ಬಿ ದಲ್ಲೂ 3 ತಗೊಂಡಿವಿ 3 and 3 are odd. ಎಸ್ ಈ 3 ನು ಆಡ್ ಅದ ಈ 3 ನು ಆಡ್ ಅದ ಅದಕ್ಕೆ ಅದನ್ನೇ ಕಂಪೇರ್ ಮಾಡಿದಾಗ ರೂಲ್ ಫಾಲೋ ಆಗ್ಲಿಕ್ಕೆ. ಸೊ ಅದಕ್ಕೆ 3, 3 ನು ಸೆಲೆಕ್ಟ್ ಮಾಡಬಹುದು. ಎಸ್ ಆಫ್ಟರ್ ದಟ್ 5 ನೇ ಕಂಪ್ಯಾರಿಸನ್ ಮಾಡಬೇಕು. 5 ಕ 5 ನೇ ಕಂಪ್ಯಾರಿಸನ್ ಮಾಡಬೇಕು ರೂಲ್ ಒಬೆ ಆಗಬೇಕು. ಎ ದಲ್ಲಿ 5 ಬಿ ದಲ್ಲಿ 5
then it becomes 5 and 5 or odd. Yes, 5 ne comparison ಮಾಡಿದಾಗ both A and B are what? Odd. Means we are capable to take 5 comma 5 also. So it shows reflexive. Why it is reflexive? Set has elements like 1, 3, 5. ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಬರೀಲಿಕ್ಕೆ ಆಯ್ತು ಆನ್ ದ ಬೇಸ್ ಆಫ್ ದಿಸ್ ರೂಲ್. ಈ ರೂಲ್ ಬೇಸ್ ಮೇಲೆ A and B are odd ಅಂದ್ರೆ A and B are odd ಅಂದ್ರೆ ನಾವು ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನು ಅದಕ್ಕೆ ಅದೇ ಕಂಪ್ಯಾರಿಸನ್ ಮಾಡಿದಾಗನು ರೂಲ್ ಫಾಲೋ ಆಗ್ತದೆ. 1 ಗೆ 1 ಕಂಪೇರ್ ಮಾಡ್ರಿ, ಎಸ್ 1 and 1 are odd, ರೂಲ್ ಒಬೆ ಆಗ್ತದೆ. 3 ನೇ ಕಂಪೇರ್ ಮಾಡ್ರಿ, ಎಸ್ 3 and 3 are odd. 5 ನೇ ಕಂಪೇರ್ ಮಾಡ್ರಿ, 5 and 5 are odd. Means the given relation shows what? Reflexive property. You don't worry about remaining pairs. We are discussing a symmetric and transitive property. Remaining pairs are discussing in a symmetric and a transitive property. We are only thinking about reflexive, and the relation is called as reflexive. Set has how many elements? That time, if every doublet present in the R, that time only it is called as reflexive. ಒಂದು ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕು ಅಂದ್ರೆ ಸೆಟ್ ಒಳಗೆ 1000 ಎಲಿಮೆಂಟ್ಸ್ ಇದ್ರು 1000 ಎಲಿಮೆಂಟ್ಸ್ ಡಬ್ಲೆಟ್ ಗಳಿಗೆ ರೂಲ್ ಫಾಲೋ ಆಗಬೇಕು. then only it is called as a reflexive. Next one, if elements of the set A are 1, 2, 3, R be a relation on the set A and also defined as A comma B such that A minus B equal to 0 ಅಂತ ಹೇಳಿದ್ದಾರೆ. Yes, so for that purpose first I will write the given set because R be a relation on this set. Elements of the set are what? Elements of the set A are what? 1, 2, 3 are the elements of the given set. Now ಆರ್ ರಿಫ್ಲೆಕ್ಸಿವ್ ಆಗ್ತದಿಲ್ಲ ಅಂತ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವ್ ಆಗ್ಬೇಕಂದ್ರ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅವ ಅಷ್ಟು ಎಲಿಮೆಂಟ್ಸ್ ಗಳ ಡಬಲೆಟ್ ಗಳು ಆರ್ ದಾಗ ಬರ್ಲಿಕ್ಕೆ ಬೇಕು. then only reflexive. You don't worry about remaining pairs. That is based on symmetric and transitive property. We will discuss in the next classes. Now we are only thinking about reflexive property. ಸೆಟ್ ಒಳಗೆ 3 ಎಲಿಮೆಂಟ್ಸ್ ಅವ, 3 ಎಲಿಮೆಂಟ್ಸ್ ಡಬ್ಲೆಟ್ ಗಳು ಆರ್ ದಾಗ ಬರಬೇಕು. ಓಕೆ, ಈಗ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಯಾವಾಗ್ಲೂ ಒಂದ್ ಎಲಿಮೆಂಟ್ ಏನ್ ತಗೋತಿರಲ್ಲ ಅದಕ್ಕೆ ಅದನ್ನೇ ಕಂಪ್ಯಾರಿಸನ್ ಮಾಡಬೇಕು. ಈ 1 ತಗೊಂಡಿವಲ್ಲ 1 ಕ್ಕೆ 1 ಕಂಪ್ಯಾರಿಸನ್ ಮಾಡಿ. ಓಕೆ, 1 ಕ್ಕೆ 1 ಕಂಪ್ಯಾರಿಸನ್ ಮಾಡಿ. ಎ ಇದ್ದಲ್ಲಿ 1 ಅದ, ಬಿ ಇದ್ದಲ್ಲಿ 1 ಅದ. ದೆನ್ ಎ ಇದ್ದಲ್ಲಿ 1 ಅದ ಮೈನಸ್ ಬಿ ಇದ್ದಲ್ಲಿ 1 ಅದ. ವಾಟ್ ಈಸ್ 1 minus 1? 0. ಎಸ್, ರೂಲ್ ಫಾಲೋ ಆಗ್ಲಿಕ್ಕೆ. Therefore take and pair 1 comma 1 in R. Yes, next 2 ka 2 ne comparison ಮಾಡಬೇಕು. ಬೇರೆ ಯಾವ ಎಲಿಮೆಂಟ್ ಅಲ್ಲ. A ಇದ್ದಲ್ಲಿ 2 ಅದ, B ಇದ್ದಲ್ಲಿ 2 ಅದ. then A ಇದ್ದಲ್ಲಿ 2 ತಗೋರಿ, B ಇದ್ದಲ್ಲಿ 2 ತಗೋರಿ. what is 2 minus 2? 0. yes, ಇದನ್ನು ರೂಲ್ ಫಾಲೋ ಮಾಡ್ಲಿಕ್ಕೆ ಡಿಫರೆನ್ಸ್ ಮಾಡಿದ್ರೆ 0 ಬರ್ಬೇಕಂತ ಹೇಳುತ್ತೆ. ಎಸ್, ಡಿಫರೆನ್ಸ್ ಮಾಡಿವಿ 0 ಬಂದದ, ಅದಕ್ಕೆ ಅದನ್ನೇ ಕಂಪೇರ್ ಮಾಡೋದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ರೂಲ್ ಅದ. 2 ನೇ ಕಂಪ್ಯಾರಿಸನ್ ಮಾಡಬೇಕು. A2 B2 A minus B 2 minus 2 0. yes, we are capable to take 2 comma 2 also, no problem. next 3 ಗೆ 3 ನೇ ಕಂಪ್ಯಾರಿಸನ್ ಮಾಡಬೇಕು. 3 ಗೆ 3 ನೇ ಕಂಪ್ಯಾರಿಸನ್ ಮಾಡಬೇಕು. A3 B3 then A3 minus B also 3. difference of these two gives what? 0. then we are capable to write 3 comma 3 also. you don't worry about remaining pairs. ನಮಗೆ ಬೇಕಾಗಿರೋ ಸೆಟ್ ಇರತಕ್ಕಂತ ಪ್ರತಿಯೊಂದು ಎಲಿಮೆಂಟ್ಸ್ ಡಬ್ಲೆಟ್ ಇಲ್ಲಿ ಬಂದು ಬೈ ಫಾಲೋಯಿಂಗ್ ದಿ ಗಿವನ್ ರೂಲ್ ಫಾಲೋ ಮಾಡೋದ್ರ ಥ್ರೋನೆ ನಾವು ಏನ್ ಮಾಡಿವಿ, ಸುಮ್ನೆ ಬರ್ದಿಲ್ಲ ರೀ 1 1 2 2 3 3 ಸುಮ್ನೆ ಬರ್ದಿಲ್ಲ. ಸೆಟ್ ಒಳಗ 1 2 3 ಇದ್ದು, ಸೆಟ್ ಒಳಗ 1 2 3 ಇದ್ದು, ಎಸ್ 1 ನೇ ಕಂಪ್ಯಾರಿಸನ್ ಮಾಡಿದ್ವಿ, 1 minus 1 0 ಬಂತು, ರೂಲ್ ಫಾಲೋ ಆಯ್ತು, ಇಲ್ಲಿ ಬರ್ದ್ವಿ. 2 ನೇ ಕಂಪೇರ್ ಮಾಡಿದ್ವಿ, ಡಿಫರೆನ್ಸ್ 0 ಬಂತು, ಇಲ್ಲಿ ಬರ್ದ್ವಿ. 3 ನೇ ಕಂಪೇರ್ ಮಾಡಿದ್ವಿ, 3 minus 3 0 ಬಂತು, ಇಲ್ಲಿ ಬರ್ದ್ವಿ. you don't worry about remaining pairs. we are discussing in the symmetric and transitive property. only ತಲೆಯೊಳಗೆ ಏನಿರಬೇಕು, ರಿಫ್ಲೆಕ್ಸಿವ್ ಅಂತಂದ್ರೆ ಏನು, ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟು ಎಲಿಮೆಂಟ್ಸ್ ಡಬ್ಲೆಟ್ ಗಳು
R ದಲ್ಲಿ ಬರೆಯಲಿಕ್ಕೆ ಪಾಸಿಬಲ್ ಆಗಬೇಕು. Then only it is called as a what? Reflexive property. So again I will continue in the next class.